ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಇವತ್ತು ಮತ್ತೆ ಒಂದು ಪುಟ್ಟಿ ತಗೊಂಡ್ ಬಂದಿದ್ದೀನಿ. ಸೊ ಪುಟ್ಟಿ ಒಳಗೆ ಕೆಲವೊಂದಿಷ್ಟು ವೆರೈಟಿ ಬ್ಯಾಗ್ಸ್ ಇದಾವೆ ಅಂಡ್ ಆಫರ್ ನಡೀತಾ ಇತ್ತು. ಲೆಗಿನ್ಸ್ ಪ್ಯಾಂಟ್ಸ್ ನೋಡಿ ಎಷ್ಟಿದಾವೆ ಅನ್ಬಿಟ್ಟು. ಸೊ ಹೆಚ್ಚು ಕಡಿಮೆ ಒಂದು 85 ರೂಪಾಯಿ ಬೀಳಲ್ವೇನೋ ಒಂದೊಂದು ಲೆಗಿನ್ಸ್. ಅಷ್ಟು ಕಡಿಮೆ ಪ್ರೈಸ್ಗೆ ಅಂದ್ರೆ ಜಾಸ್ತಿ ಲೆಗಿನ್ಸ್ ಬಂದಿದ್ದಾವೆ. ಬಟ್ ಕ್ವಾಲಿಟಿ ಹೆಂಗಿದಾವೆ ಅಂತ ಗೊತ್ತಿಲ್ಲ. ಅಂಡ್ ಲಿಪ್ಸ್ಟಿಕ್ ಎಲ್ಲ ತರಿಸಿದೀನಿ. ತುಂಬಾ ಜನ ಕೇಳ್ತಾ ಇರ್ತೀರಾ, ಅನಿತಾ ನೀವು ಯಾವ ಶೇಡ್ ಯೂಸ್ ಮಾಡ್ತೀರಾ, ಯಾವ್ದು ನಿಮ್ದು ಅಂದ್ಬಿಟ್ಟು ನಾನು ಮೀಶೋದಲ್ಲೇ ತಗೊಳ್ಳೋದು. ಓಕೆನಾ? ಸೊ ನಾನು ಇವತ್ತು ವೇರ್ ಮಾಡಿದ್ದೀನಲ್ಲ, ಅದು ಈಗ ಆಲ್ರೆಡಿ ನೋಡಿ ಓಪನ್ ಮಾಡಿ ವೇರ್ ಮಾಡಿನೇ ನಾನು ಹಚ್ಕೊಂಡ್ ಬಂದಿರೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡೋಣ ಇನ್ನು ಯಾವ್ಯಾವ್ದೆಲ್ಲ ತರಿಸಿದೀನಿ. ಅಂಡ್ ಕೂದಲು ಬರುತ್ತೆ ನೋಡಿ, ಆರ್ಟಿಫಿಷಿಯಲ್ ಹೇರ್ ಎಲ್ಲ ಬರುತ್ತಲ್ಲ, ಹೇರ್ನು ಕೂಡ ತೋರಿಸ್ತೀನಿ ಯಾವ ತರ ಫಿಕ್ಸ್ ಮಾಡ್ಕೊಳ್ಳೋದು ಎಲ್ಲ ಅಂತ ಅನ್ಬಿಟ್ಟು. ಓಕೆನಾ? ಸೊ ಎಲ್ಲದ್ರ ಬಗ್ಗೆ ಇವತ್ತು ರಿವ್ಯೂ ಕೊಡ್ತೀನಿ. ಹಾನೆಸ್ಟ್ ಆಗೇ ಕೊಡ್ತೀನಿ. ಖಂಡಿತವಾಗ್ಲೂ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತೀನಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ತೀನಿ. ನಿಮಗೆ ಗೊತ್ತೇ ಇದೆ. ಸೊ ಎಲ್ಲದ್ರದ್ದು ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಖಂಡಿತ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ. ಅಂಡ್ ಎಲ್ಲದ್ರದ್ದು ಪ್ರೈಸ್ ಕೂಡ ಹೇಳ್ತೀನಿ. ಓಕೆನಾ? ಬನ್ನಿ ಹಾಗಾದ್ರೆ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಗೆ ಲೆಗಿನ್ಸ್ ತೋರಿಸ್ಬಿಡ್ತೀನಿ ಇರಿ. ಸೊ ಯಾಕಂದ್ರೆ ಜಸ್ಟ್ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ 411 ರೂಪಾಯಿಗೆ ಬಂದಿರುವಂತದ್ದು ಇದೆಲ್ಲ ಲೆಗಿನ್ಸ್. ಸೊ 411 ರೂಪಾಯಿಗೆ ಎಷ್ಟು ಗೊತ್ತಾ? 1 2 3 4 5 6 ಓ ಮೈ ಗಾಡ್, ಅಲ್ಲಿಗೆ ಎಷ್ಟು ರೂಪಾಯಿ ಬಿತ್ತು? 80 ರೂಪಾಯಿ ಬೀಳಿಲ್ಲ ಅನ್ಸುತ್ತೆ. ಆಮೇಲೆ ಲೆಕ್ಕ ಹಾಕೊಂಡು ಹೇಳ್ತೀನಿ ನಿಮ್ಗೆ. ಸೊ ಲೆಕ್ಕದಲ್ಲಿ ಅಷ್ಟೊಂದೇನು ಸ್ಪೀಡ್ ಇಲ್ಲ. ನಾನು ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಬೀಳುತ್ತೆ? 8 48 480 ರೂಪಾಯಿ ಆಗತ್ತೆ. 80 ರೂಪಾಯಿ ಅಂತೆ. ಅಲ್ಲಿಗೆ 70 ರೂಪಾಯಿ ಬಿತ್ತೇನೋ ಅಷ್ಟೇನೆ ಒಂದೊಂದು ಲೆಗ್ಗಿನ್ಸ್ಗೆ. ನೋಡೋಣ, ನಾನು ಈಗಲೇ ಓಪನ್ ಮಾಡ್ತಾ ಇರೋದು. ವರೇವಾ, ಇದೊಂದು ಆಫರ್ ನಡೀತಾ ಇದೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇತ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ. ಯಾಕಂದ್ರೆ ಈಗ ನಾವು ಶಾಪ್ಗೆಲ್ಲ ಹೋಗ್ತೀವಿ ಅಂದ್ರೆ ನಿಮಗೆ ಗೊತ್ತೇ ಇರುತ್ತೆ, ಒಂದೊಂದು ಲೆಗ್ಗಿನ್ಸ್ಗೆ ಮಿನಿಮಮ್ ಅಂದ್ರೂ ಒಂದ್ 300 ರೂಪಾಯಿ ಆದ್ರೂ ಇರುತ್ತೆ. ಅಂಡ್ ಸೈಜ್ ಏನ್ ತಗೊಂಡಿದ್ದೀರಾ ಅನಿತಾ ಲೆಗ್ಗಿನ್ಸ್ ಅಂತೀರಾ? ನಾನು ಇದನ್ನ ಎಕ್ಸೆಲ್ ತಗೊಂಡಿದ್ದೀನಿ. ಓಕೆನಾ? ಆಕ್ಚುಲಿ ಲಾರ್ಜು, ಬಟ್ ಆಮೇಲೆ ಟೈಟ್ ಆಗ್ಬಿಟ್ರೆ ಯಾಕೆ ಬೇಕಪ್ಪ ಇಷ್ಟೊಂದೆಲ್ಲ ತರಿಸ್ಕೊಂತಾ ಇದೀನಿ ಅಂದ್ಬಿಟ್ಟು ನಾನು ಎಕ್ಸೆಲ್ ತಗೊಂಡೆ. ವೈಟು ನೋಡಿ, ಬ್ಲೂ, ವೈಟು ಎಲ್ಲ ಇದೇ ಕಲರ್ಸ್. ಎಲ್ಲ ಕಲರ್ಸ್ ಮಿಕ್ಸ್ ಅಲ್ಲಿ ಇರ್ತವೆ. ನಮ್ಗೆ ಒಂದೇ ಕಲರ್ ತಗೊಳಕ್ ಆಗಲ್ಲ, ಎಲ್ಲ ಕಲರ್ಸು ಇರುತ್ತೆ. ಹಂಗೆ ತಗೋಬೇಕಾಗತ್ತೆ ನಾವಿದು. ಇದು ಪಿಂಕು, ಎಲ್ಲ ಡ್ರೆಸ್ಸು ಒಂದೊಂದು ಇರ್ತಾವಲ್ಲ ಅದಕ್ಕೆ ತಗೊಂಡೆ. ಅಂಡ್ ಇದು ಒಂದು ಬ್ಲಾಕ್. ಓಕೆನಾ? ಅಂಡ್ ಇದು ಒಂದು ಕ್ರೀಮ್ ಕಲರು. ಹೆಣ್ಮಕ್ಳಿಗೆ ಇದೆಲ್ಲ ಕಲರ್ಸು ನಮಗೆ ಬೇಕೇ ಬೇಕಲ್ವಾ? ಸೊ ನೀಡೆಡ್ ಇರುವಂತದ್ದೇ ಕಲರ್ಸ್ಗಳು. ಅಂಡ್ ಇದು ಬಂದು ರೆಡ್. ಅದು ಪಿಂಕು, ಇದು ರೆಡ್. ಓಕೆನಾ? ಸೊ ಇಷ್ಟು ತರಿಸಿದೀನಿ. ಕ್ವಾಲಿಟಿ ನಿಜ ನನಗೆ ಇಷ್ಟ ಆಗ್ತಾ ಇದೆ. ಯಾವ್ದಾದ್ರು ಒಂದು ಓಪನ್ ಮಾಡಿ ನೋಡ್ಬಿಡೋಣ ಅಲ್ವಾ? ಪಿಂಕೆ ತಗೊಂಡ್ಬಿಡ್ತೀನಿ. ಕೆಳಗಡೆ ಬಿದ್ದೆ ಹೋಯ್ತು. ಸೊ ಈ 6 ಲೆಗಿನ್ಸ್ ಇಂದ 411 ರೂಪಾಯಿ ನಾನು ಕೊಟ್ಟಿರೋದು. ಸೊ ನಿಜವಾಗ್ಲೂ ಈಗಲೇ ಹೋಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಲ್ಲ ಲಿಂಕ್, ಸೊ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿ ನಿಜವಾಗ್ಲೂ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ಓಕೆನಾ? ಅಂಡ್ ಏನು 70 ರೂಪಾಯಿ ಬೀಳುತ್ತೆ. ನಮ್ಗೆ ಡೈಲಿ ವೇರ್ ಹಾಕೋಕಾದ್ರೂ ಚೆನ್ನಾಗಿರ್ತವೆ. ಓಕೆನಾ? ಸೊ ತುಂಬಾ ಥಿಕ್ನೆಸ್ ಇದೆ ಅಂತ ನಾನು ಹೇಳಲ್ಲ ಖಂಡಿತವಾಗ್ಲು. ಬಟ್ ನಾನ್ ಕೊಟ್ಟಿರುವಂತ ಈ 411 ರೂಪಾಯಿ ಪ್ರೈಸ್ಗೆ ನಿಜವಾಗ್ಲೂ ವರ್ತ್ ಇದೆ. ಓಕೆನಾ? ಇಷ್ಟೊಂದೆಲ್ಲ ಕಲರ್ಸ್ ಈ ರೀತಿಯಾಗಿ ಬರುತ್ತೆ. ಸೊ ನಾನು ಎಕ್ಸೆಲ್ ತಗೊಂಡಿದ್ದೆ ಬೆಸ್ಟ್ ಆಯ್ತು ಅನ್ನಿಸ್ತೈತೆ ನನ್ಗೆ. ಯಾಕಂದ್ರೆ ಸೊ ಲಾರ್ಜ್ ತಗೊಂಡಿದ್ರೆ ಟೈಟ್ ಆಗ್ಬಿಡ್ತಿತ್ತು. ನೀವು ನಿಮ್ದು ಏನಾದ್ರು ಲಾರ್ಜ್ ಇತ್ತು ಅಂದ್ರೆ ಎಕ್ಸೆಲ್ ತಗೊಳ್ಳಿ, ಅಥವಾ ಎಕ್ಸೆಲ್ ಇತ್ತು ಅಂದ್ರೆ ಡಬಲ್ ಎಕ್ಸೆಲ್ ತಗೊಳ್ಳಿ. ಓಕೆ? ನಾವು ಕಟ್ ಮಾಡಂಗೆ ಏನಿಲ್ಲ, ರಬ್ಬರ್ ಹಾಕಿದ್ದಾರೆ. ವೈಟ್ ಚೆನ್ನಾಗಿದೆ ನೋಡಿ. ಎಲ್ಲಾನು ಓಪನ್ ಮಾಡಿ ತೋರಿಸ್ಲಾ ಬೇಡವಾ ಗೊತ್ತಾಗ್ತಾ ಇಲ್ಲ. ವಿಡಿಯೋ ತುಂಬಾ ಲೆಂತಿ ಆಗ್ಬಿಡತ್ತೆ. ಆಮೇಲೆ ಇದು ಲೆಗಿನ್ಸ್ ಹೆಂಗ್ ಬರುತ್ತೆ ಗೊತ್ತಾ? ಫುಲ್ ಲೆಂತ್ ಬರೋದಿಲ್ಲ. ಯಾವ್ದಾದ್ರು ಒಂದ್ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಮೇ ಬಿ ಆಂಕಲ್ ಲೆಂತ್ ಬರುತ್ತಲ್ಲ, ಆ ತರ ಬರುತ್ತೆ ಅನ್ಸುತ್ತೆ. ಯಾವ್ದಾದ್ರು ಒಂದ್ ನೋಡಿದ್ರೆ ನಿಮ್ಗೂ ಒಂದ್ ಐಡಿಯಾ ಬರುತ್ತೆ ತಗೋಬೇಕಾ ಬೇಡವಾ ನೀವು ಅನ್ನೋದು. ಅಂಡ್ ಬ್ಲಾಕ್ ಕಲರ್ ಒಂದ್ ವೇರ್ ಮಾಡ್ಬಿಡ್ತೀನಿ. ಬ್ಲಾಕ್ ವೇರ್ ಮಾಡ್ಬಿಡ್ತೀನಿ ಬಿಡಿ, ಹೆಂಗೂ ಈ ಡ್ರೆಸ್ಸಿಗೆ ಮ್ಯಾಚ್ ಆಗತ್ತಲ್ಲ ಬ್ಲಾಕ್ ಕಲರ್. ಎಸ್ ನೋಡಿ, ಹೌದು ಇದು ಫುಲ್ಲು ಉದ್ದಕ್ ಬರ್ತಾವಲ್ಲ ಆ ತರ ಲೆಗ್ಗಿನ್ಸ್ ಅಲ್ಲ, ಆಂಕಲ್ ಲೆಂತ್ ಬರ್ತಾವಲ್ಲ ಆ ರೀತಿ. ನನಗೂ ಇದು ತುಂಬಾನೇ ಇಷ್ಟ ಆಗುತ್ತೆ. ನಿಜ ಬ್ಲಾಕ್ ಕಲರ್ದು ಮೀನ್ಸ್ ಏನ್ ಹೇಳ್ತಾರೆ, ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಓಕೆನಾ? ಸೊ ಯಾವ್ದಾದ್ರು ಒಂದ್ ವೇರ್ ಮಾಡ್ತೀನಿ. ಅಂಡ್ ಪ್ರೈಸ್ ಈಗ ಹೇಳಿದೀನಿ, 411 ರೂಪಾಯಿಗೆ ಈ 6 ಲೆಗ್ಗಿನ್ಸ್ ಸಿಗುತ್ತೆ. ಸೊ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಅಂಡ್ ಇದು ಡ್ರೆಸ್. ಓಕೆನಾ? ಈ ಡ್ರೆಸ್ ಕೂಡ ನಾನು ಮೀಶೋದಲ್ಲೇ ತಗೊಂಡಿರೋದು. ಒಂದ್ ನಿಮಿಷ ಇದು ವೇಲ್ ಹುಡುಕ್ತಾ ಇದ್ದೀನಿ. ವೇಲ್ ಹಾಕಳ್ದಲ್ಲೇ ಕೂತ್ಬಿಟ್ಟಿದೀನಿ ಇವತ್ತು. ಒಂದೇ ಸೆಕೆಂಡ್ ಬಂದ್ಬಿಟ್ಟೆ. ಈ ಡ್ರೆಸ್ಗೆ ಇದು ದುಪ್ಪಟ್ಟ ಕೂಡ ಬಂದಿದೆ, ಚಂದ ಇದೆ. ಓಕೆನಾ? ಅಂಡ್ ದುಪ್ಪಟ್ಟ ಬಂದು ತುಂಬಾ ಲೆಂತಿಯಾಗಿ ಏನಿಲ್ಲ ನೋಡಿ, ಹಿಂಗಿದೆ.
ಓಕೆನಾ, ನೆಟ್ಟೆಡ್ ದುಪ್ಪಟ್ಟ. ಬಟ್ ದುಪ್ಪಟ್ಟ ಹಾಕಿಲ್ಲ ಅಂದ್ರೂ ಕೂಡ ನಿಜವಾಗ್ಲೂ ಚೆನ್ನಾಗಿದೆ. ಇದೊಂಥರ ಇದೇನು ನ್ಯೂ ಡ್ರೆಸ್ ಅಂತ ಹೇಳಕ್ಕಾಗಲ್ಲ. ನ್ಯೂ ಡ್ರೆಸ್ ಅಂದ್ರೆ ಈಗ ಈಗಿನ ಕಾಲದಕ್ಕೇನಲ್ಲ. ಸೊ ನಾನೆಲ್ಲ ಕಾಲೇಜ್ ಓದ್ಬೇಕಾದ್ರೆ, ನಾನು PUC ನಲ್ಲಿ ಅಥವಾ ನಾನು BCA ಮಾಡ್ಬೇಕಾದ್ರೆ, ಸೊ ಈ ರೀತಿ ಡ್ರೆಸ್ ನನ್ನ ಹತ್ರ ಆಗ್ಲೂ ಇತ್ತು. ಅಂತ ಮೀಶೋದಲ್ಲಿ ತಗೊಂಡಿರ್ಲಿಲ್ಲ, ನಾನು ಔಟ್ ಸೈಡ್ ಅಂಗಡಿನಲ್ಲಿ ತಗೊಂಡಿದ್ದೆ, ಯಾವ್ದೋ ಅಂಗಡಿನಲ್ಲಿ. ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಏನೋ ಒಂಥರ ಟ್ರೆಡಿಷನಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಮತ್ತೆ ತಗೊಂಡೆ. ಪ್ಯಾಂಟು ಇದಕ್ಕೆ ಬಂದಿರೋದು ಇದು, ಓಕೆನಾ. ಸೊ ಈ ಪ್ಯಾಂಟು, ಇದು ಟಾಪು, ಮತ್ತೆ ಈ ಒಂದು ವೇಲು, ಬ್ಲಾಕ್ ಕಲರ್ ವೇಲು. ಒಂದ್ ಸೈಡ್ ಗಾದ್ರೂ ಹಾಕೊಳ್ಳಿ ಅಥವಾ ಹಿಂಗಾದ್ರೂ ಹಾಕೊಳ್ಳಿ. ಬಟ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಅಂಡ್ ನೋಡಿ ಬ್ಯಾಕ್ ಸೈಡ್ ತೋರಿಸ್ತೀನಿ. ಅಂಡ್ ನಂದು ಸೈಜ್ ಬಂದು ಲಾರ್ಜ್, ಇದು ಕೂಡ ಓಕೆನಾ. ಅಂಡ್ ಇದಕ್ಕೆ ಪ್ರೈಸ್ ಬಂದು ನೋಡಿ, ಇದಕ್ಕೆ ಪ್ರೈಸ್ ಬಂದು ಜಸ್ಟ್ 327 rupees, 327 ರೂಪಾಯಿ. ಅಂಡ್ ಇದರಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದೆ. ಮರೂನ್ ಕಲರ್ ಇದೆ, ಬ್ಲಾಕ್ ಇದೆ, ಆಮೇಲೆ ಗ್ರೀನ್ ಕಲರ್ ಇದೆ, ಪರ್ಪಲ್ ಕಲರ್ ಇದೆ. ಬಟ್ ನನಗೆ ಬ್ಲಾಕ್ ಮತ್ತೆ ಗೋಲ್ಡನ್ ಕಲರ್ ಅಲ್ಲಿ ಇಷ್ಟ ಆಯ್ತು. ಸೊ ಹಾಗಾಗಿ ನಾನು ಇದನ್ನ ತಗೊಂಡಿದ್ದೀನಿ. 327 ರೂಪಾಯಿಗೆ ಪ್ಯಾಂಟು, ವೇಲು, ಟಾಪು ಎಲ್ಲ ಬಂದಿದೆ. ಕಣ್ಣು ಮುಚ್ಕೊಂಡು ಯಾರಿಗಾದ್ರೂ ಇಷ್ಟ ಆಯ್ತಂದ್ರೆ ಪರ್ಚೇಸ್ ಮಾಡಿ, ಸಖತ್ತಾಗಿದೆ ಆಯ್ತಾ. ಅಂಡ್ ನನಗೆ ಒಂಚೂರು ಏನಾದ್ರು ಟೈಟ್ ಆಗ್ತಾ ಇದೆಯಾ ಅಂತ ನಿಮ್ಗೆ ಏನಾದ್ರು ಹಂಗ ಅನಿಸ್ತಾ ಇದೆಯಾ ಹೇಳಿ. ಯಾಕೆಂದ್ರೆ ನನಗೆ ಅಂದ್ರೆ ನಾನು ಜಾಸ್ತಿ ಲಾಂಗ್ ಡ್ರೆಸ್ಗಳು, ಗೌನ್ಗಳು ಯೂಸ್ ಮಾಡ್ತೀನಿ, ಈ ತರ ಜಾಸ್ತಿ ಮಾಡಲ್ವಲ್ಲ, ಅದಕ್ಕೆ ಹಂಗ ಅನಿಸ್ತಿದೆ ಅನ್ಸುತ್ತೆ. ಬಟ್ ಇನ್ ಮುಂದೆ ಈ ತರನು ಹಾಕೋಣ ಅಂತ ಹೇಳ್ಬಿಟ್ಟು ಕಡಿಮೆ ದುಡ್ಡಲ್ವಾ ಅಂತ ನಾನು ಕೂಡ ತಗೊಂತಾ ಇದ್ದೀನಿ. ಸೊ ಬನ್ನಿ ಈಗ ಪಟ್ ಅಂತ ಹೇಳ್ಬಿಟ್ಟು ಸೊ ಒಂದ್ ಯಾವ್ದೋ ವೇರ್ ಮಾಡಿ ತೋರಿಸ್ತೀನಿ ಅಂದಲ್ವಾ ನಾನು. ಇದು ಕೊನೆಗೆ ವೇರ್ ಮಾಡ್ತೀನಿ. ಸದ್ಯಕ್ಕೆ ಈಗ ಬೇರೆದಿದೆಯಲ್ಲ ಅದನ್ನು ತೋರಿಸ್ಬಿಡ್ತೀನಿ. ಎಸ್. ಸೊ ನೆಕ್ಸ್ಟ್ ಬಂದು ಈ ವೈಟ್ ಎಂತ ವೆನಿಟಿ ಬ್ಯಾಗ್, ಓಕೆನಾ. ನಂದೊಂದು ಐಫೋನ್ ನ ಇಟ್ಕೊಂಡು ಹೋಗಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡಿದ್ದೀನಿ ಇದನ್ನ. ಸೊ ಈ ಪ್ಯಾಂಟ್ ತೆಗ್ದಾಕ್ತೀನಿ, ನೋಡೋರ್ಗೆ ಅಷ್ಟು ಚಂದ ಕಾಣಲ್ಲ ನಿಮಗೆ ವಿಡಿಯೋಗೆ. ಎಸ್, ಇದ್ರೊಳಗಡೆ ತುಂಬ್ಕೊಂಡ್ಬಿಡೋಣ. ಸೊ ನೋಡಿ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಸೊ ಪ್ಲೇನು ತುಂಬಾ ಚೆನ್ನಾಗಿದೆ. ಪ್ಲೇನ್ ಅಂದ್ರೆ ತುಂಬಾ ಪ್ಲೇನ್ ಅಲ್ಲ, ಇಲ್ಲೇನೋ ಡಿಸೈನ್ ಇದೆ. ಅಂಡ್ ಜಿಪ್ ಕ್ವಾಲಿಟಿನೂ ಅಷ್ಟೇ ಮಸ್ತ್ ಇದೆ ನೋಡಿ. ಎಸ್, ಇದ್ರೊಳಗಡೆ ಏನೋ ತುಂಬಿದ್ದಾರೆ. ಅಂಡ್ ನೀವು ಕನ್ಫ್ಯೂಷನ್ ಆಗ್ಬೋದು, ಅನಿತಾ ಲಾಸ್ಟ್ ಟೈಮ್ ಯಾವಾಗಲೂ ಒಂದು ಬ್ಯಾಗ್ ತೋರಿಸಿದ್ರಿ ಅನ್ಸುತ್ತೆ ಅಂದ್ಬಿಟ್ಟು. ಆಕ್ಚುಲಿ ಅದು ಬೇರೆ, ಓಕೆನಾ. ಸೊ ನೋಡಿ ಅದು ಕೂಡ ಇಲ್ಲಿದೆ. ನನ್ಗೆ ಅದೇನೋ ಗೊತ್ತಿಲ್ಲ, ವೈಟ್ ಬ್ಯಾಗ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ, ಹಂಗಾಗಿ ತಗೊಂಡಿದ್ದೀನಿ. ಅಂಡ್ ಇದ್ರಲ್ಲೂ ಆಕ್ಚುಲಿ ಏನ್ ಹೇಳ್ತಾರೆ, ಬ್ಲಾಕ್ ಕಲರ್ ಇತ್ತು ಈ ಎರಡರಲ್ಲೂ. ಆದ್ರೂ ನಾನು ವೈಟೇ ತಗೊಂಡೆ, ಯಾಕಂದ್ರೆ ಏನೋ ಒಂಥರ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಇದು. ಹಾಗಾಗಿ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ವೈಟ್ ಆದ್ರೂ ತಗೊಳ್ಳಿ ಅಥವಾ ಬ್ಲಾಕ್ ಆದ್ರೂ ತಗೊಳ್ಳಿ. ಇದ್ರದ್ದು ಇನ್ನೇನು ಹೇಳಿರ್ತೀನಿ ಅನ್ಸುತ್ತೆ, 193 ರೂಪಾಯಿ ಪ್ರೈಸ್ ಇದು ಈ ಬ್ಯಾಗು. ಅಂಡ್ ಈಗ ನಾನು ಹಾಕೊಂಡಿದ್ದೀನಲ್ವಾ, ಇದ್ರದ್ದು ಪ್ರೈಸ್ ಬಂದು ಒಂದ್ ನಿಮಿಷ ಇದೆ ನೋಡ್ಬಿಡ್ತೀನಿ, 120 ರೂಪಾಯಿ ಅಷ್ಟೇ. ನೋಡಿ ಇದರಲ್ಲಿ ಪಿಂಕ್ ಇದೆ, ಆಮೇಲೆ ಬ್ಲಾಕ್ ಇದೆ, ಗ್ರೀನ್ ಇದೆ, ಆಮೇಲೆ ವೈಟ್ ಇದೆ, ಓಕೆನಾ. ಈ ತರ ಕಾಣಿಸುತ್ತೆ, ಚಂದ ಕಾಣಿಸ್ತಾ. ಕೈಲಾಗಿ ಹಿಂಗೆ ಹಾಕೊಂಡು ಹೋದ್ರೆ ಚೆನ್ನಾಗಿ ಕಾಣಿಸುತ್ತೆ. ಒಂದ್ ಕೈಲಿ ಬ್ಯಾಗ್ ಇಟ್ಕೊಂಡು ಅದ್ರೊಳಗೆ ಫೋನ್ ಹಾಕೊಂಡು ಹೋಗಕ್ಕೆ. ಸೊ 120 ರೂಪಾಯಿಗೆ ಆರಾಮ್ಸೆ ಖಂಡಿತವಾಗ್ಲೂ ಕೊಡ್ಬೋದು. ನನಗಂತೂ ಇದು ಸಿಕ್ಕಾಪಟ್ಟೆ ವರ್ತ್ ಅನ್ನಿಸ್ತು, ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ. ಇದು ಸೂಪರ್ ಆಗಿದೆ, ಇದು ಸೂಪರ್ ಆಗಿದೆ, ಯಾವ್ದಾದ್ರು ಪರ್ಚೇಸ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಬ್ಯಾಗ್ ಕೂಡ ತರಿಸಿದೀನಿ, ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಇದು ದೊಡ್ಡದು, ಓಕೆನಾ. ಸೊ ಇದೆಲ್ಲ ಏನೋ ಒಂಥರ ನನಗೆ ಪ್ರಮೋಷನ್ಸ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಕರಿತಾ ಇರ್ತಾರೆ ಹೋಟೆಲ್ ಅದು ಇದು ಅನ್ಕೊಂಡು. ಅವಾಗ ಸೈಡ್ ಅಲ್ಲಿ ಸುಮ್ನೆ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಹಾಕೊಂಡು ಹೋಗಕ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸಿದೆ. ಅಂಡ್ ಈ ತರ ಬ್ಯಾಗು ನನ್ನ ಹತ್ರ ವಿಶಾಲ್ ಮಾರ್ಟಲ್ಲಿ ಒಂದು ತಗೊಂಡಿರೋದು ಇದೆ, 2 ಬ್ಯಾಗ್ ಇದೆ ಈ ರೀತಿ. ಸೊ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 1200 ರೂಪಾಯಿ ಕೊಟ್ಟು ನಾನು ತಗೊಂಡಿದ್ದೆ ವಿಶಾಲ್ ಮಾರ್ಟ್ ಅಲ್ಲಿ. ಬಟ್ ಈ ಬ್ಯಾಗ್ ನೋಡಿದ್ರೆ ಹೊಟ್ಟೆ ಉರಿತಾ ಇದೆ, ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನೋಡಿ ಒಳಗಡೆನೂ ಕೂಡ ತುಂಬಾ ಅಂದ್ರೆ ತುಂಬಾ ಕಡಿಮೆ ದುಡ್ಡು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಮೀಶೋದಲ್ಲಿ ಇಷ್ಟು ಕಡಿಮೆಗೆ ಬ್ಯಾಗ್ ಗಳೆಲ್ಲ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಇತ್ತೀಚೆಗಷ್ಟೇ ನಾನು ಮೀಶೋದಲ್ಲಿ ಅದು ಇದು ಆರ್ಡರ್ ಮಾಡ್ತಿರ್ತೀನಲ್ಲ, ಆಗ ಗೊತ್ತಾಯ್ತು. ಅಂಡ್ ಇದು ನೋಡಿ ಕ್ವಾಲಿಟಿ ಎಷ್ಟು ಚಂದ ಇದೆ ಅನ್ಬಿಟ್ಟು ನೋಡಿ. ಅಂಡ್ ಇಲ್ಲೇನೋ ಕೊಟ್ಬಿಟ್ಟಿದ್ದಾರೆ ನೋಡಿ, ಇದೆಂತ ಏನ್ ಹೇಳ್ತಾರೆ ಇದಕ್ಕೆ, ಇದೇನೋ ಹೇಳ್ತಾರಲ್ಲ, ಇದೇನು ಹೇಳ್ತಾರೆ, ಕೀ ಬಂಚ್ ಕೊಟ್ಟಿದ್ದಾರೆ ನೋಡಿ. ಈ ರೀತಿನೂ ಕೂಡ ಹಾಕೋಬಹುದು, ಚೆನ್ನಾಗಿದೆ. ಅಂಡ್ ಇದಕ್ಕೆ ಪ್ರೈಸು ಸೊ 200 ಸಮಥಿಂಗ್ ಅನ್ಸುತ್ತೆ, 200 ಸಮಥಿಂಗ್ 300 ಸಮಥಿಂಗ್. ಒಂದ್ ನಿಮಿಷ ಇರಿ ನೋಡಿ, ನಿಜ ಹೇಳ್ತಾ ಇದ್ದೀನಿ, ಇದ್ರದ್ದು 3 ಬ್ಯಾಗ್ ಕ್ವಾಲಿಟಿ ಸಖತ್ ಚೆನ್ನಾಗಿದಾವೆ. ಯಾರಾದ್ರೂ ಪರ್ಚೇಸ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ 223 ರೂಪಾಯಿ ಅಷ್ಟೇನೆ, ಓಕೆನಾ. ಹೌದು, 223 ರೂಪಾಯಿ. ಈ ಕಲರ್ ಒಂದಿದೆ, ಗ್ರೀನ್ ಕಲರ್ ಒಂದಿದೆ, ಇನ್ನೊಂದು ಯಾವ್ದೋ ಒಂಥರ ಲೈಟ್ ಕಲರ್ ಇದೆ. ಬಟ್ ಇದು ತುಂಬಾ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತೆ, ಓಕೆನಾ. ಸೊ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಆರಾಮ್ಸೆ ಹಿಂಗ್ ಇಟ್ಕೊಂಡು ನೋಡಿ, ಎಲ್ಲಾದ್ರೂ ಹಿಂಗೆ ಹೋಗಕ್ ಚಂದ ಇರುತ್ತೆ. ಇಲ್ಲಿ ಕೂತ್ಕೋತೀನಿ ನೋಡಿ, ಚೆನ್ನಾಗಿ ಅನಿಸ್ತಾ ಇದೆಯಾ. ಎಸ್, ಇದೆಲ್ಲೋ ಕೀ ಬಂಚ್ ಇಲ್ಲೋ ಇದೇನೋ ಫ್ರಂಟು. ಓಕೆ, ಈ ರೀತಿಯಾಗಿ ಕಾಣಿಸುತ್ತೆ, ಓಕೆನಾ. 223 ರೂಪಾಯಿ ನಿತೇಶ್ ಅಮ್ಮ ನೇತಾಕೊಂಡಿರೋ ಬ್ಯಾಗು ಅಂತ ಖಂಡಿತ ಯಾರು ನಂಬೋದಿಲ್ಲ. ಹೆಚ್ಚು ಕಡಿಮೆ 1000 ರೂಪಾಯಿ ಏನೋ ಅನ್ಕೊಂಡ್ಬಿಡ್ತಾರೆ. ಆದ್ರೆ 223 ರೂಪಾಯಿ ಅಷ್ಟೇನೆ. ಇದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಪರ್ಚೇಸ್ ಮಾಡಿ, ಆಯ್ತಾ. ಸೊ ಬನ್ನಿ ಹಾಗಾದ್ರೆ ಪಟ್ ಅಂತ ಇನ್ನೊಂದು ಪ್ರಾಡಕ್ಟ್ ನ ತೋರಿಸ್ತೀನಿ. ಸೊ ತುಂಬಾ ಜನ ಕೇಳ್ತಾ ಇರ್ತಾರೆ, ಅನಿತಾ, ಅದ್ರಲ್ಲೂ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ
ನೀವು ಲಿಪ್ಸ್ಟಿಕ್ ಹಾಕಿರ್ತೀರಲ್ಲ, ಯಾವ ಕಂಪನಿ ಅದು ಅಂಡ್ ಅದು ತುಂಬಾ ಕಾಸ್ಟ್ಲಿ ಇದೆ, ತುಂಬಾ ಚೆನ್ನಾಗಿರುತ್ತೆ ನೀವು ಹಾಕೋ ಲಿಪ್ಸ್ಟಿಕ್ ಅಂದ್ಬಿಟ್ಟು. ನಿಜವಾಗ್ಲೂ ನಾನು ಹಾಕೋದು ಕೂಡ ಈ ಮೀಶೋದಲ್ಲೇನೆ, ಯಾಕಂದ್ರೆ ತುಂಬಾ ಕಡಿಮೆ ದುಡ್ಡಿಗೆ ಸಿಗತ್ತೆ. ಇಲ್ಲಿ ನೋಡಿ, ಲಿಪ್ಸ್ಟಿಕ್ ತೋರ್ಸೋದಕ್ಕಿಂತ ಮುಂಚೆ ಪ್ರೈಸ್ ತೋರಿಸ್ತೀನಿ. 133 ರೂಪಾಯಿ ಅಷ್ಟೇ ಲಿಪ್ಸ್ಟಿಕ್. ಅದು ಒಂದಕ್ಕಲ್ಲ, ಈ 2 ಲಿಪ್ಸ್ಟಿಕ್ಗೆ ಈ 2ರಿಂದ 133 ರೂಪಾಯಿ ಅಷ್ಟೇನೆ. ಸೊ ಒಂದೊಂದು ಕಲ್ಲಿಗೆ ಎಷ್ಟು ಬಿತ್ತು, ಒಂದ 65 ರೂಪಾಯಿ ಏನೋ ಬಿತ್ತು ಅಷ್ಟೇನೆ. ಬಟ್ ಇದನ್ನೇ ಮ್ಯಾಟ್ ಮೀ ಇದು, ಓಕೆನಾ. ಸೊ ಇದನ್ನ ನಾವು ಬ್ಯಾಂಗಲ್ ಸ್ಟೋರ್ ಅಲ್ಲೆಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನಿಜವಾಗ್ಲೂ 400 ಅಥವಾ 500 ರೂಪಾಯಿ ಅಂತೂ ಇದ್ದೇ ಇರುತ್ತೆ ಮಿನಿಮಮ್, ಓಕೆನಾ. ಸೊ ಕ್ವಾಲಿಟಿ ಹೆಂಗಿದೆ ಇದ್ರದ್ದು, ಯಾವ ತರ ಶೇಡ್ ಇದೆ ಅಂತ ತೋರಿಸ್ತೀನಿ ನೋಡಿ. ನಾನು ಹಚ್ಚಿರೋದು ಕೂಡ ಇದೇ ಕಲರ್ ನೋಡಿ. ಮತ್ತೆ ಇನ್ನೊಂದ್ಸತಿ ಹಚ್ಕೊಂಡ್ಬಿಡ್ತೀನಿ ಒಂಚೂರು. ಆಕ್ಚುಲಿ ಇದೇ ಕಲರ್ ನಾನು ಇವಾಗ ಯೂಸ್ ಅಂದ್ರೆ ಅಪ್ಲೈ ಮಾಡ್ಕೊಂಡು ಬಂದೆ. ರೆಡ್ ಕಲರ್ ನನಗೆ ತುಂಬಾ ಇಷ್ಟ ಆಗತ್ತೆ. ಸೊ ನೋಡಿ, ಅಂಡ್ ಇದು ಮರೂನ್ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗ್ಲಾದ್ರೂ ವಿಡಿಯೋಗೆ ಹಚ್ಚಿರ್ತೀನಿ, ಆಗ ನೀವು ನೋಡ್ಬೋದು. ಏನೋ ಒಂಥರ ಮರೂನ್ ಅಂದ್ರೆ ಇದು ಒಂಥರ ರೋಸ್ ಬರುತ್ತೆ ನೋಡಿ, ಮರೂನ್ ಕಲರ್ ರೋಸ್ ಅಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇರುತ್ತಲ್ಲ, ಆ ಕಲರ್ ಇದೆ. ಸೊ 2ರಿಂದ 133 ರೂಪಾಯಿ ಕೊಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು ಈ ಲಿಪ್ಸ್ಟಿಕ್ ಅಂದ್ರೆ ಖಂಡಿತ ತರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಇದೆ ಇದು ಕೂಡ. ಯಾಕೆಂದ್ರೆ ಇದನ್ನ ನಾನು ಆಲ್ರೆಡಿ ಇವತ್ತೇನು ಯೂಸ್ ಮಾಡ್ತಿರೋದಿಲ್ಲ, ತುಂಬಾ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ವಿಡಿಯೋಗೆ ಅಂತ ಹಚ್ಕೊಂಡಿರ್ತೀನಿ, ಇನ್ನು ಮಧ್ಯಾಹ್ನ ಸಂಜೆ ನಾನು ವಾಶ್ ಮಾಡೋದು ಇಲ್ಲ, ಮಲಗಬೇಕಾದ್ರೆ ಅಷ್ಟೇ ನಾನು ವಾಶ್ ಮಾಡೋದು. ಅಲ್ಲಿವರೆಗೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಊಟ ಗೀಟ ಮಾಡಿದಾಗ ನಿಮಗೆ ಗೊತ್ತೇ ಇರುತ್ತೆ, ನಾವು 1000 ರೂಪಾಯಿ ಲಿಪ್ಸ್ಟಿಕ್ ಹಚ್ಕೊಂಡ್ರು ಸ್ವಲ್ಪನಾದ್ರೂ ಏರುಪೇರ್ ಆಗಿರುತ್ತಲ್ವಾ, ಅಷ್ಟೇನೆ. ಅದು ಬಿಟ್ರೆ ಖಂಡಿತವಾಗ್ಲೂ ನಾವು ನೀರ್ ಹಾಕಿ ಉಜ್ಜಿ ತೊಳಿಬೇಕು. ಅದ್ರ ಬಿಸಿನೀರ್ ಹಾಕಿ ಎಲ್ಲ ತೊಳಿತಿರ್ತೀನಿ ನಾನು, ಅಲ್ಲಿವರೆಗೂ ಅದು ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ, ಸರಿನಾ. ಸೊ ನೆಕ್ಸ್ಟ್ ಬಂದು, ಸೊ ಇನ್ನೇನು ಉಳ್ಕೊಂತು ಒಂದ್ ನಿಮಿಷ ಇರಿ. ಈ ಏರ್ ಫೈನಲಿ ಈ ಏರ್ ತೋರಿಸ್ಬಿಡ್ತೀನಿ ನೋಡಿ. ಸೊ ನಿಜ ಇದು ನೋಡ್ತಿದ್ರೆ ಸಖತ್ ಸಿಟ್ಟು ಬರ್ತಾ ಇದೆ ನನಗೆ. ಯಾಕೆ ಅಂತ ಕೇಳ್ತೀರಾ, ಇದು ನನ್ನ ಹತ್ರ ಒಂದಿತ್ತು ಆಕ್ಚುಲಿ, ಓಕೆನಾ. ಸೊ ನಿಮ್ಗೆ ಒಂದು ವಿಡಿಯೋ ಕ್ಲಿಪ್ ಅಥವಾ ಒಂದು ಫೋಟೋ ಏನಾದ್ರು ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಅದು ಮೀಶೋದಲ್ಲೇ ನಾನು ತಗೊಂಡಿದ್ದು. ಸೊ ಅದು ನನ್ನ ಅಕ್ಕನ ಮಗಳಿದ್ದಾಳೆ, ನಮ್ಮ ತ್ರಿಷಾ, ಓಕೆನಾ. ಸೊ ಅವಳು ಮಮ್ಮಿ ನನಗ್ ಬೇಕು, ಅದು ನನಗ್ ಬೇಕು ಅಂತ ಚಿಕ್ಕ ಮಗು ಅಲ್ಲ, ಏನೋ ಒಂಥರ ಇಲ್ಲಿಗೆ ಎತ್ತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಅಂದ್ಬಿಟ್ಟು, ಸರಿ ತಗೊಳಪ್ಪ ನಾನು ಇನ್ನೊಂದು ಬುಕ್ ಮಾಡ್ಕೋತೀನಿ ಬಿಟ್ಬಿಟ್ಟು ಅವಳಿಗೆ ಕೊಟ್ಟೆ ನಾನು. ಫೋಟೋದಲ್ಲಿ ಸರಿ, ಈ ಫೋಟೋದಲ್ಲೇ ಕಾಣಿಸ್ತಾಳೆ. ಸೊ ಇಲ್ಲಿ ನೋಡಿ, ಇದ್ರಲ್ಲಿ ಹಾಕಿರೋದು ನೋಡಿ, ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ. ಸೊ ಈ ರೀತಿ ಮಕ್ಕಳಿಗೆಲ್ಲ ಮೇಲ್ಗಡೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತವೆ, ದೊಡ್ಡವ್ರಿಗಿಂತಾನು. ಅಂಡ್ ದೊಡ್ಡ ಮಕ್ಳಿಗೂ ಕೂಡ ಚೆನ್ನಾಗಿ ಕಾಣ್ತಾರೆ. ನನ್ನ ಮಗಳು ನೋಡ್ರಲ್ಲಿ ಪುಣ್ಯನ ಎಂತ ಚೆನ್ನಾಗಿ, ಎಂತ ದೊಡ್ಡ ಹುಡುಗಿ ಕಣ್ಣಂಗೆ ಕಾಣ್ತೈತೆ. ನನ್ನ ಮಗುಂಗೆ ಮುಡಿ ಕೊಟ್ಬಿಟ್ಟಿದ್ವಿ ಆ ಟೈಮಲ್ಲಿ, ಬರ್ಡೇ ಮಾಡಿದ್ದಲ್ವ ಫೋಟೋಸು. ಸೊ ಹಂಗೆ ಬಂದಿದೆ. ಸೊ ಹಂಗಾಗಿ ಇದು ಈಗ ನೋಡಿ, ಹತ್ರದಿಂದ ತೋರಿಸ್ತೀನಿ ನಾನು ಇದನ್ನ ನೋಡಿ. ಹೆಂಗ್ ಬಂದಿದೆ ಅಂದ್ರೆ, ಒಂಥರ ಕಿತ್ತೋಗಿರೋ ಕೂದಲು ಅಂತಾರಲ್ಲ, ಆ ರೀತಿ ಬಂದಿದೆ ನಿಜವಾಗ್ಲೂ. ನಂಗೆ ಬಾಯಿಗೆ ಬಂತು, ಹಂಗೆ ಹೇಳ್ದೆ, ತಪ್ಪು ತಿಳ್ಕೊಬೇಡಿ. ಆದ್ರೆ ಚೆನ್ನಾಗಿಲ್ಲ. ಆದ್ರೆ ಫಸ್ಟ್ ಟೈಮ್ ಬುಕ್ ಮಾಡಿದಾಗ ಚೆನ್ನಾಗಿ ಬಂತು, ಇದು ಚೆನ್ನಾಗಿ ಬರ್ಲಿಲ್ವಲ್ಲ, ನನ್ಗೆ ಅನುಮಾನ ಇದೇನಿದು ಅಂದ್ಬಿಟ್ಟು. ಸೊ ಹಂಗಾಗಿ ಯಾರಿಗೂ ಇದನ್ನ ನಾನು ಲಿಂಕ್ ಕೊಡಲ್ಲ, ಯಾರು ತಗೋಬೇಡಿ. ಹಿಂಗಿದ್ರೆ ಯಾರಾದ್ರೂ ಏನಂತಾರೆ ಹೇಳಿ, ಒಳ್ಳೆ ಗಿದ್ರುಕೊಂಡಿರುತ್ತಲ್ಲ ಕೂದಲು, ಹಂಗ್ ಕಾಣಿಸ್ತಾ ಇದೆ. ಅಂಡ್ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಬಿಡಿ. ತುಂಬಾ ಜನ ಪಾಪ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಕೇಳ್ತಾ ಇದ್ರು, ಮೇಡಮ್ ನೀವು ಹಾಕೋತಿರಲ್ಲ ಅದು ಹೇರು ಹೆಂಗ್ ಹಾಕೋತೀರಾ, ಹೆಂಗ್ ಮಾಡ್ಕೋತೀರಾ ಅಂತ ಅನ್ಬಿಟ್ಟು. ನಾನು ಹೆಂಗೂ ಮಾಡ್ಕೊಳಲ್ಲ, ಈ ರೀತಿ ತರಿಸಿರ್ತೀನಿ. ಹಿಂಗ್ ಕ್ಲಿಪ್ ಇರತ್ತೆ ನೋಡಿ, ಇಲ್ಲಿ ಓಪನ್ ಆಗ್ತಾ ಇದೆ. ಸೊ ಇಲ್ಲಿ ಕಾಣ್ತಿರಲ್ಲ ಕ್ಲಿಪ್ ಅಂದ್ಬಿಟ್ಟು, ಇಲ್ಲೂ ಕೂಡ ಹೇರ್ ಮುಚ್ಚಿರ್ತಾರಲ್ವಾ. ಸೊ ನಾನು ಹಿಂಗ್ ಓಪನ್ ಮಾಡ್ಬಿಟ್ಟು ಹಿಂದೆ ಈ ತರ ಜುಟ್ ಕಟ್ಕೊಂತಾ ಇದ್ದೆ, ಯಾವ್ದಾದ್ರು ಫಂಕ್ಷನ್ ಇದ್ದಾಗ. ಅಂದ್ರೆ ಫುಲ್ ಫೋಲ್ಡ್ ಮಾಡ್ತಾ ಇದ್ದೆ ಈ ತರ ಒಂದು ರೌಂಡ್ ಶೇಪ್ ಅಲ್ಲಿ. ಆಮೇಲೆ ಅದಕ್ಕೆ ಇದನ್ನ ಹಿಂಗ್ ಸಿಗಿಸ್ಕೊತಾ ಇದ್ದೆ, ಏನು ಕಾಣ್ದಂಗೆ. ಹಾಗೆ ಎಷ್ಟು ಚಂದ ಕಾಣೋದು ಅಂದ್ರೆ, ಏನೋ ಒಂಥರ ಈಗ ಮೇಕಪ್ ಆರ್ಟಿಸ್ಟ್ ಗಳೆಲ್ಲ ಬಂದು ನಮಗೆ ಹೇರ್ ಸ್ಟೈಲ್ ಮಾಡ್ಕೊಟ್ಟು ಹೋಗ್ತಾರಲ್ಲ, ಆ ರೇಂಜಿಗೆ ಕಾಣ್ತಿತ್ತು. ಬಟ್ ಇದು ಅಂತೂ ಚೆನ್ನಾಗಿಲ್ಲ. ಸೊ ಮುಂಚೆ ನಾನು ತಗೊಂಡಿದ್ನಲ್ಲ, ಇನ್ನೊಂದ್ಸತಿ ಬೇಕಾದ್ರೆ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ನೋಡಿ, ಬೇಕಾದ್ರೆ ಏನಾದ್ರು ನಿಮ್ಗೂ ಏನಾದ್ರು ಇದೇ ರೀತಿ ಬಂತು ಅಂದ್ರೆ ನೀವು ರಿಟರ್ನ್ ಹಾಕಿ ಅಮೌಂಟ್ ವಾಪಸ್ ತಗೊಳ್ಳಿ, ಸರಿನಾ. ಇಲ್ಲ ಚೆನ್ನಾಗಿರೋದು ಬಂತು ಅಂದ್ರೆ ಇಟ್ಕೊಳ್ಳಿ, ಯಾಕಂದ್ರೆ ತುಂಬಾ ಕಡಿಮೆ ದುಡ್ಡು, ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಫಸ್ಟ್ ಟೈಮ್. ಅಲ್ಲಿ ನನ್ನ ಪುಟಾಣಿ ಹಾಕಿದಾಳಲ್ಲ ನಮ್ಮ ರಕ್ಷಾ ಅಕ್ಕನ ಮಗಳು. ಸೊ ಆ ರೀತಿ ಬರುತ್ತೆ. ಪ್ರೈಸ್ ನೋಡಿ ಇಲ್ಲೇ ಇದೆ, 167 ರೂಪಾಯಿ ಅಷ್ಟೇನೆ, ಓಕೆನಾ. ಫ್ರೆಂಡ್ಸ್ ನೋಡಿ, ಪ್ಯಾಂಟ್ ವೇರ್ ಮಾಡಿದೀನಿ ಇದೇ ಡ್ರೆಸ್ಸಿಗೆ, ಬ್ಲಾಕ್ ಕಲರ್ ಮ್ಯಾಚ್ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಅಂಡ್ ನಿಮ್ದು ಲಾರ್ಜ್ ಇತ್ತು ಅಂತ ಹೇಳಿದ್ರೆ ನೀವು ಎಕ್ಸೆಲ್ ಬುಕ್ ಮಾಡ್ಕೊಳ್ಳಿ. ಎಕ್ಸೆಲ್ ಇತ್ತು ಅಂತ ಅಂದ್ರೆ ನಿಮ್ ಸೈಜು ನೀವು ಡಬಲ್ ಎಕ್ಸೆಲ್ ಬುಕ್ ಮಾಡ್ಕೊಳ್ಳಿ, ಆಗ ಸರಿ ಹೋಗುತ್ತೆ. ನಮ್ ಸೈಜ್ ಏನಿರುತ್ತೆ ಅದನ್ನೇ ತಗೊಂಡ್ರೆ ತುಂಬಾ ಟೈಟ್ ಆದಂಗ ಆಗುತ್ತೆ ಇದು. ಸೊ ನೋಡಿ, ನಾನು ಲಾರ್ಜ್ ಇದ್ದಿದ್ದು ಎಕ್ಸೆಲ್ ತಗೊಂಡೆ, ಹಾಗಾಗಿ ಇದು ಫಿಟ್ಟಿಂಗು ಎಲ್ಲ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಓಕೆನಾ. ಕ್ವಾಲಿಟಿ ಸೂಪರ್ ಆಗಿದೆ ಅಂತ ಹೇಳಿದೀನಿ. ಇದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.